ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ ಡಿಜಿಟಲ್. ನಾನು ನಿಮ್ಮ ರೋಜಾ ಮನು ಪಾಟೀಲ್. ಸದ್ಯಕ್ಕೆ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿಬರ್ತಾ ಇರುವಂತಹ ವಿಚಾರ, ಟ್ರೆಂಡಿಂಗ್ ಆಗ್ತಾ ಇರುವಂತಹ ವಿಚಾರ, ಎಲ್ಲರೂ ಕೂಡ ಕಾತರರಾಗಿ ಕಾಯ್ತಾ ಇರುವಂತಹ ಒಂದು ವಿಚಾರ ಅಂತ ಹೇಳಿದ್ರೆ ನಮ್ಮ ಕನಸುಗಾರರ ಸಿನಿಮಾ ಮತ್ತೆ ರಿಲೀಸ್ ಆಗ್ತಾ ಇರುವಂತಹ ಒಂದಿಷ್ಟು ಮಾತುಗಳು, ಚರ್ಚೆಗಳು. ಹೌದು, ಆ ಕನಸುಗಾರ ಕಂಡಂತಹ ಬಹುದೊಡ್ಡ ಕನಸು ಸಿನಿಮಾ ಕೂಡ ಅತ್ಯದ್ಭುತವಾಗಿದೆ. ಆದ್ರೆ ಹಾಕಿದಂತ ಬಂಡವಾಳ ಬರೋಬ್ಬರಿ ಆಗ್ಲೇನೆ 10 ಕೋಟಿಗೂ ಅಧಿಕ ಬಂಡವಾಳ. ಅದಷ್ಟು ಕೂಡ ವಾಪಸ್ ಬರಲಿಲ್ಲ. ಕೈ ಸುಟ್ಕೊಂಡ್ರು, ಸಾಲಗಳಾಯ್ತು, ಅದನ್ನ ತೀರ್ಸೋದ್ರಲ್ಲೇ ಒಂದಷ್ಟು ವರ್ಷಗಳೇ ಕಳೆದು ಹೋಯ್ತು. ಆ ಒಂದು ಸಿನಿಮಾ ಇದೀಗ ಮತ್ತೆ ರಿಲೀಸ್ ಮಾಡಬೇಕು ಅನ್ನುವಂತಹ ಒಂದಷ್ಟು ಟಾಕ್ಗಳು ಮತ್ತೆ ಕನಸುಗಾರನ ಅಭಿಮಾನಿಗಳ ಬಳಗ, ಕ್ರೇಜಿ ಸ್ಟಾರ್, ಆ ಕ್ರೇಜ್, ಆ ಹುಚ್ಚು ಈಗಲೂ ಕೂಡ ಇರುವಂತಹ ಅಭಿಮಾನಿಗಳ ಬಳಗದ ಕೂಗು ಕೇಳಿ ಬರ್ತಾ ಇದೆ. ಸೊ ಹಾಗಾದ್ರೆ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಎಷ್ಟು ಸಪೋರ್ಟ್ ಇದೆ, ಯಾರೆಲ್ಲ ಏನೆಲ್ಲ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಯಾವ ಸಿನಿಮಾ ಅಂತ ನೀವೀಗ ಆಲ್ರೆಡಿ ಗೆಸ್ ಮಾಡಿರ್ತೀರಾ, ನಿಮಗೆ ಗೊತ್ತಾಗಿರುತ್ತೆ. ನಿಮ್ಮ ಗೆಸ್ 100% ಕರೆಕ್ಟ್ ಆಗಿರುತ್ತೆ. ಶಾಂತಿ ಕ್ರಾಂತಿ ಸಿನಿಮಾದ ಬಗ್ಗೆ ನಾನಿವತ್ತು ಮಾತನಾಡೋದಕ್ಕೆ ಬಂದಿರುವಂತದ್ದು, ನಿಮ್ಮನ್ನ ಭೇಟಿ ಮಾಡ್ತಾ ಇರುವಂತದ್ದು. ಸೊ ಆ ಸಿನಿಮಾವನ್ನ ಹೇಗೆ ಕಟ್ಕೊಟ್ಟಿದ್ದಾರೆ, ಆ ಸಿನಿಮಾಗೆ ಹಾಕಿದಂತಹ ಆ ಎಫರ್ಟ್, ಪರಿಶ್ರಮ ಎಂಥದ್ದು, ಮತ್ತೆ ಆಗ್ಲೇನೆ ಆ ಕ್ಯಾಮ್ರಾ ವರ್ಕ್ ಆಗಿರ್ಬೋದು 1991 ನಲ್ಲಿ. ಸೊ ಈಗಲೂ ಕೂಡ ಆ ಟೆಕ್ನಿಕ್ ಅನ್ನ ಈಗಲೂ ಕೂಡ ಈ ದಿನಗಳ ಸಿನಿಮಾಗಳಲ್ಲೂ ಕೂಡ ಯೂಸ್ ಮಾಡುವಂಥದ್ದು, ಬಳಕೆ ಮಾಡುವಂಥದ್ದು. ಅಷ್ಟೊಂದು ಕ್ಯಾಮ್ರಾ ಸೆಟ್ಟಿಂಗ್ಸ್ ಆಗಿರ್ಬೋದು, ಆ ಟೆಕ್ನಿಕಲ್ ಎಫೆಕ್ಟ್ಸ್ ಆಗಿರ್ಬೋದು, ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಆಗ್ಲೇನೆ 1991 ನಲ್ಲೇನೆ ಅಷ್ಟು ಅತ್ಯದ್ಭುತವಾಗಿ ಕಟ್ಕೊಟ್ಟಿದ್ದಾರೆ. ಮತ್ತೆ ಕಥೆ ಆಗಿರ್ಬೋದು, ಆ ಲವ್ ಸ್ಟೋರಿ, ಮತ್ತೆ ಸಾಧನೆಯ ಒಂದು ಹಾದಿ ಹೇಗೆ ನಾವು ತುಳಿತಾ ಹೋಗ್ಬೇಕು, ಅಲ್ಲಿ ಬರುವಂತಹ ಸವಾಲುಗಳು, ಕಷ್ಟ ನಷ್ಟಗಳು ಯಾವ ರೀತಿಯಾಗಿ ಫೇಸ್ ಮಾಡಬೇಕು, ನಮ್ಮ ಆತ್ಮಬಲ, ಆತ್ಮವಿಶ್ವಾಸ ಅನ್ನುವಂಥದ್ದು ಹೇಗಿರಬೇಕು, ಅಂಡ್ ಎಲ್ಲದಕ್ಕಿಂತ ಅತಿ ಹೆಚ್ಚಾಗಿ ಆ ಹಾಡುಗಳು, ಆ ಲಿರಿಕ್ಸ್, ಹಂಸಲೇಖ ಅವರು ಬರೆದಿರುವಂತಹ ಆ ಒಂದು ಸಾಹಿತ್ಯ, ಮೈ ಗಾಡ್, ಅತ್ಯದ್ಭುತ. ಈಗಲೂ ಕೂಡ ಯಾವುದೋ ಒಂದು ಬೇಸರದಲ್ಲಿದ್ದಾಗ ಕೇಳಬೇಕು, ಮತ್ತೊಮ್ಮೆ ಮಗದೊಮ್ಮೆ ಕೇಳಬೇಕು ಅನ್ನುವಂತಹ ಆ ಸಾಲುಗಳಾಗಿರ್ಬೋದು, ಎಷ್ಟು ಅತ್ಯದ್ಭುತವಾಗಿರುತ್ತೆ. ಈಗಿನ ಇತ್ತೀಚಿನ ಸಿನಿಮಾಗಳಲ್ಲಿ ಆ ರೀತಿಯಾದಂತಹ ಸಾಹಿತ್ಯ ಸಾಲುಗಳು ಅತಿ ವಿರಳ ಕಂಡು ಬರುವಂಥದ್ದು. ಏನೋ ಒಂದು ಬೇಸರದಲ್ಲಿದ್ದೀವಿ, ಹೋಗಿದ್ದೀವಿ ಅನ್ನುವಂತಹ ಸಂದರ್ಭದಲ್ಲಿ ಹುಟ್ಟೋದು ಯಾಕೆ ಸಾಯೋದು ಯಾಕೆ ಆ ಹಾಡನ್ನ ಕೇಳಿ, ಮೈ ಗಾಡ್, ಮೈಂಡ್ ಬ್ಲೋಯಿಂಗ್ ಸಾಂಗ್ ಅದಂತೂ. ಆ ಲಿರಿಕ್ಸ್ ಅನ್ನ ಕೇಳೋಕೆ, ನೋಡೋಕೆ, ಹಾಡೋಕೆನೆ ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಅರ್ಥಪೂರ್ಣವಾದಂತಹ ಸಾಹಿತ್ಯ ಹಂಸಲೇಖ ಅವ್ರು ಕೊಟ್ಟಿರುವಂಥದ್ದು. ಸೊ ಆ ಒಂದು ಸಿನಿಮಾ ಆ ಕಾಲಘಟ್ಟದಲ್ಲಿ ಯಾಕೆ ಸೋಲನ್ನ ಕಾಣ್ತು, ಥಿಯೇಟರ್ಗಳಲ್ಲಿ ಸೋತಿರ್ಬೋದು, ಬಟ್ ಅದು ಜನರ ಮನಸ್ಸನ್ನ 100% ಗೆದ್ದಿದೆ. OTTಗಳಲ್ಲಿ ಎಲ್ಲರೂ ಕೂಡ ಆ ಸಿನಿಮಾವನ್ನ ಒಪ್ಕೊಂಡ್ರು. ಬಟ್ ರವಿಚಂದ್ರನ್ ಅವರು ಕನಸುಗಾರ ಕಂಡಂತಹ ಆ ಕನಸು ನನಸಾಗುವಲ್ಲಿ ಆ ಒಂದು ಸಮಯದಲ್ಲಿ ವಿಫಲ ಆಯಿತು. ಅದಕ್ಕೆ ಒಂದಷ್ಟು ರೀಸನ್ಸ್, ಕಾರಣಗಳು ಕೂಡ ಇದೆ. ಏನು ಅಂತ ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಒಂದಿಷ್ಟು ಪ್ರತಿಭಟನೆಗಳು, ಪ್ರೊಟೆಸ್ಟ್ ಆದಂತಹ ಒಂದು ಸಂದರ್ಭದಲ್ಲಿ ರಿಲೀಸ್ ಮಾಡುವಂತಹ ಪ್ಲಾನ್ ಮಾಡಿದ್ದು. ಮತ್ತೆ ಒಂದಷ್ಟು ಕಾರಣಾಂತರಗಳಿಂದ ರವಿಚಂದ್ರನ್ ಅವರ ಬಗ್ಗೆ ಇದಂತಹ ಒಂದಷ್ಟು ಅಭಿಪ್ರಾಯಗಳು, ನೆಗೆಟಿವ್ ಮಾತುಗಳು ಆ ಕಾಲಘಟ್ಟದಲ್ಲಿ ಆದಂತಹ, ಅದನ್ನೆಲ್ಲ ಮಾತನಾಡೋದಕ್ಕೆ ನಾನು ಇಚ್ಛಿಸೋದಿಲ್ಲ. ಸೊ ಅಲ್ಲಿ ಒಂದು ಕೆಟ್ಟ ಸಮಯ, ಕೆಟ್ಟ ಗಳಿಗೆ ಅಂತ ಇರುತ್ತಲ್ವಾ. ಸೊ ಆಗ ಆದಂತಹ ಒಂದಷ್ಟು ಆಗುಹೋಗುಗಳು, ಬದಲಾವಣೆಗಳಿಂದ ಅಲ್ಲಿ ಸಿನಿಮಾಗೆ ಹೊಡ್ತಾ ಬಿತ್ತು. ನೋಡಿ, ಈ ಸಿನಿಮಾವನ್ನ ಒಂದು ಮಗು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ, ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಸಿನಿಮಾದಲ್ಲಿ ಪಾತ್ರ ಮಾಡಿರುವಂತಹ ಪಾತ್ರಧಾರಿಗಳಾಗಿರ್ಬೋದು, ಹೀರೋ, ಹೀರೋಯಿನ್ಸ್ ಎಲ್ಲರೂ ಕೂಡ ಒಂದು ಮಗು ತರ ಅದನ್ನ ಆರಂಭ ಮಾಡ್ತಾರೆ ಸಾಕೋದಿಕ್ಕೆ. ಅದು ಆ ಸಿನಿಮಾವನ್ನ ಬೆಳೆಸಿ ಅಪ್ ಟು ಆ ಪ್ರಮೋಷನ್ಸ್ ಕಾರ್ಯಗಳೆಲ್ಲ ಮುಗಿದು ಥಿಯೇಟರ್ಲಿ ಫಸ್ಟ್ ಡೇ, ಫಸ್ಟ್ ಶೋ, ಆ ಜನರ ಇವರ ನಿರೀಕ್ಷೆ ಏನಿರುತ್ತೆ, ಜನರ ನಿರೀಕ್ಷೆ ಏನಿರುತ್ತೆ, ಅದೆರಡೂ ಕೂಡ ಅವರ ಅಂದುಕೊಂಡಂತಹ ಮಟ್ಟಕ್ಕೆ ರೀಚ್ ಆಗಿ ಸಿಕ್ಕಾಗ ನಮಗೆ ದಕ್ಕುವಂತಹ ಗೆಲುವು, ಸಿಗುವಂತಹ ಆ ಖುಷಿಗಾಗಿ ತುಂಬಾ ಕೇರ್ಫುಲ್ ಆಗಿ ಆ ಮಗುವನ್ನ ಸಾಕಿಸಲು ಇರ್ತಾರೆ. ಬಟ್ ಅಲ್ಲಿ ಯಾವಾಗ ಆ ನಿರೀಕ್ಷೆ ಹುಸಿ ಆಗತ್ತೆ, ಆ ನಿರೀಕ್ಷೆ ಸುಳ್ಳಾಗತ್ತೆ, ಆಗ ಬೀಳತ್ತಲ್ಲ ಪೆಟ್ಟು, ಆ ಮನಸ್ಸಿಗೆ ಉಂಟಾಗತ್ತಲ್ಲ ನೋವು, ಅದನ್ನ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದಕ್ಕೂ ಕೂಡ ನಮ್ಮ ಕೈಯಲ್ಲಿ ಸಾಧ್ಯ ಆಗೋದಿಲ್ಲ. ಆ ರೀತಿಯಾದಂತಹ ದೊಡ್ಡ ಪೆಟ್ಟನ್ನ ನಮ್ಮ ಕನಸುಗಾರ ತಿಂದಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗೋದಿಲ್ಲ. ಬಟ್ ಅವರು ಅದನ್ನ ಚಾಲೆಂಜಿಂಗ್ ಆಗಿ ತಗೊಂಡ್ರು. ಸೋಲು ಗೆಲುವು ಅನ್ನುವಂಥದ್ದು ಇದ್ದದ್ದೇ.
ಅದನ್ನ ನಾವು ಗೆದ್ದಾಗ ಯಾವ ರೀತಿ ಬೀಗ್ತೀವಿ ಅನ್ನುವಂಥದ್ದು ನಾಟ್ ಇಂಪಾರ್ಟೆಂಟ್. ರವಿಚಂದ್ರನ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಈ ಮಾತನ್ನ. ನಾವು ಸೋತಾಗ ಯಾವ ರೀತಿ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ತೀವಿ, ಯಾವ ರೀತಿ ಅದನ್ನ ಎಕ್ಸೆಪ್ಟ್ ಮಾಡ್ಕೊಂಡು ಮತ್ತೆ ಮೇಲೆದ್ದೇಳ್ತೀವಿ ಅನ್ನುವಂಥದ್ದು ತುಂಬಾ ಮುಖ್ಯ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅವ್ರಾದ್ರೂ ಕೂಡ ಹಠ ಬಿಡ್ಲಿಲ್ಲ, ಮತ್ತೆ ಸಿನಿಮಾವನ್ನ ಮಾಡಿದ್ರು. ಅಲ್ಲಿ ಕಳ್ಕೊಂಡಂತಹ ದುಡ್ಡನ್ನ ಮತ್ತೊಂದು ಸಿನಿಮಾದ ಮುಖೇನ ಗಳಿಕೆ ಮಾಡಿದ್ರು. ಅವರ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಇದೆಯಲ್ಲ, ಅದನ್ನ ನಿಜಕ್ಕೂ ಮೆಚ್ಚಲೇಬೇಕಾದಂಥದ್ದು. ಸಿನಿಮಾನೇ ಉಸಿರಾಗಿಸ್ಕೊಂಡು ಸಿನಿಮಾವನ್ನ ಮಾಡ್ತಾ ಹೋದ್ರು. ಮತ್ತೆ ನೋಡಿ, ಆ 1991ರಲ್ಲಿ ಆ ಸಿನಿಮಾ 4 ಭಾಷೆಗಳಲ್ಲಿ, ಕನ್ನಡ ಆಗಿರಬಹುದು, ತಮಿಳು, ತೆಲುಗು, ಹಿಂದಿ ಭಾಷೆಗಳಲ್ಲಿ ರಿಲೀಸ್ ಮಾಡಿದಂಥದ್ದು. ಅಂಡ್ ಆ ಟೈಮಲ್ಲೇ ಯಾವುದನ್ನು ಕೂಡ ಡಬ್ ಮಾಡಿಲ್ಲ. ಅಲ್ಲಿ ಪ್ರತ್ಯೇಕವಾದಂತಹ ಬೇರೆ ಬೇರೆ ಕಲಾವಿದರು ಸಪರೇಟ್ ಆಗಿ ಆ ಸಿನಿಮಾವನ್ನ ಶೂಟ್ ಮಾಡಿದಂಥದ್ದು. ಬರೋಬ್ಬರಿ 4 ಭಾಷೆಯಲ್ಲಿ ಆವಾಗಲೇ ಯಾವುದೇ ರೀತಿಯಾದಂತಹ ಡಬ್ಬಿಂಗ್ ಇಲ್ಲ. ಸೊ ಆಗ ಆದಂತಹ ಒಂದಷ್ಟು ಪ್ರತಿಭಟನೆಗಳಿಂದಾಗಿ ಹೊಡೆತ ಬಿತ್ತು, ಸಾಲ ತೀರಿಸೋಕ್ಕೂ ಕೂಡ ಒಂದಷ್ಟು ವರ್ಷಗಳನ್ನ ಕಳೀತಾ ಹೋದ್ರು. ಆಮೇಲೆ OTTಲಂತೂ ಅತಿ ಹೆಚ್ಚಾಗಿ ಸೌಂಡ್ ಮಾಡ್ತು. ಮತ್ತೆ ಆ ಸಿನಿಮಾವನ್ನ ಕಟ್ಕೊಡುವಂತಹ ಸಂದರ್ಭದಲ್ಲಾಗಿ ನಾಗಾರ್ಜುನ ಆಗಿರ್ಬೋದು, ರಜನಿಕಾಂತ್ ಅವರಾಗಿರ್ಬೋದು, ಅವರ ಪಾತ್ರಗಳು, ಅವರ ನಟನೆ, ಅವರನ್ನ ಇಲ್ಲಿ ಕರೆತರಿಸಿದ್ದು, ಅದೆಲ್ಲವೂ ಕೂಡ ಒಂದು ರೀತಿಯಾಗಿ ಸಾಧನೆಯ ಮತ್ತೊಂದು ಮೈಲಿಗಲ್ಲು ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗೋದಿಲ್ಲ. ಸೊ ಅದೆಲ್ಲವೂ ಕೂಡ ಇದ್ರೂ ಕೂಡ ಯಾಕೆ ಆ ಒಂದು ಕನಸು ನನಸಾಗಿಲ್ಲ? ನಮ್ಮ ಕನಸುಗಾರ ಯಾವಾಗ್ಲೂ ಕೂಡ ಈಗಲೂ ಮಾತಾಡ್ತಾರ್ರಿ ಆ ವಿಚಾರದ ಬಗ್ಗೆ. ರಿಯಾಲಿಟಿ ಶೋಸ್ ಎಲ್ಲ ಆಗಿರ್ಬೋದು, ಅವ್ರು ಯಾವುದೇ ಒಂದು ಸಭೆ ಸಮಾರಂಭಗಳಿಗೆ ಹೋದಂತಹ ಸಂದರ್ಭದಲ್ಲಾಗಿರ್ಬೋದು, ನೀವು ಅಬ್ಸರ್ವ್ ಮಾಡಿ, ರವಿಚಂದ್ರನ್ ಅವರು ಯಾವಾಗ್ಲೂ ಕೂಡ ಈ ಶಾಂತಿ ಕ್ರಾಂತಿ ಬಗ್ಗೆ, ಅಂದ್ರೆ ಎಲ್ಲರೂ ನಾವು ಗೆದ್ದಿದ್ರ ಬಗ್ಗೆ, ನಾವು ಸಕ್ಸಸ್ ಕಂಡಿದ್ರ ಬಗ್ಗೆ ಹಾಗೆ ಹೀಗೆ ಅಂತ ನಾವು ಮಾತನಾಡ್ತಾ ಹೋಗ್ತೀವಿ. ಬಟ್ ಅವ್ರಿಗೆ ಅಲ್ಲಿ ಬಿದ್ದಂತಹ ಪೆಟ್ಟು, ಆ ನೋವು, ಆ ಸಿನಿಮಾದ ಮೇಲೆ ಇದ್ದಂತಹ ಪ್ರೀತಿ ಎಲ್ಲವೂ ಕೂಡ ಆ ರಿಯಾಲಿಟಿ ಶೋಸ್ ಅಲ್ಲಿ ಅವರು ಮಾತನಾಡ್ತಾರಲ್ವಾ, ಮತ್ತೆ ಸಭೆ ಸಮಾರಂಭಗಳಲ್ಲಿ ಅಲ್ಲೇ ಗೊತ್ತಾಗುತ್ತೆ. ಎಲ್ಲ ಕಡೆ ಕೂಡ ಹೇಳ್ತಾ ಇರ್ತಾರೆ ಅವರು ಶಾಂತಿ ಕ್ರಾಂತಿ ಸಿನಿಮಾದ ಬಗ್ಗೆ. ಅದು ಫೈನಲಿ OTTಲಂತೂ ಎಲ್ಲರನ್ನೂ ತಲುಪ್ತು, ಎಲ್ಲ ಜನರ ಮನಸ್ಸನ್ನು ಕೂಡ ತಲುಪ್ತು. ಅಂಡ್ ಅಲ್ಲಿ ಗೆದ್ರು ಅವರು, ಜನರ ಮನಸ್ಸನ್ನ ಆ ಸಿನಿಮಾ ಮುಖೇನ ಗೆದ್ರು. ಅಂಡ್ ರೀಸೆಂಟ್ಲಿ ನೋಡ್ತಾ ಹೋಗೋದಾದ್ರೆ ಅಭಿಮಾನಿಗಳೆಲ್ಲರೂ ಕೂಡ ರಿಲೀಸ್ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಶಾಂತಿ ಕ್ರಾಂತಿ ರಿಲೀಸ್ ಆಗಬೇಕು ಅಂತ ಹೇಳ್ಬಿಟ್ಟು. ನೋಡೋಣ ಅಲ್ಲಿ ಆದಂತಹ ನಷ್ಟ ಇಲ್ಲಿ ತುಂಬಿಕೊಡೋದಕ್ಕೆ ಸಾಧ್ಯತೆಗಳು ಇದೆಯಾ ಅಂತ ಹೇಳ್ಬಿಟ್ಟು, ಮತ್ತೆ ರಿಲೀಸ್ ಆದಂತಹ ಸಂದರ್ಭದಲ್ಲಿ. ಬಿಕಾಸ್ ಎಷ್ಟೋ ಸಿನಿಮಾಗಳು ರಿಲೀಸ್ ಆದಂತಹ ಸಂದರ್ಭದಲ್ಲಿ ದಾಖಲೆಯನ್ನ ಮಾಡಿದಂತಹ ಉದಾಹರಣೆಗಳು ಕೂಡ ಇದೆ. ಅಂಡ್ ರೀಸೆಂಟ್ಲಿ ನಮ್ಮ ಮಾಸ್ಟರ್ ಆನಂದ್ ಅವರು ಕೂಡ ಬಾಲನಟನಾಗಿ ಆ ಸಿನಿಮಾದಲ್ಲಿ ಎಷ್ಟು ನಮ್ಮನ್ನೆಲ್ಲ ರಂಜಿಸಿದ್ದಾರೆ ಅಂತ ಹೇಳಿದ್ರೆ, ಆ ಮಾತು, ಆ ಒಂದು ಮೆಸೇಜಸ್, ಆ ಮಾತಲ್ಲೇ ಕೊಡುವಂತಹ ಮೆಸೇಜಸ್, ಅವರ ನಗು, ಅಳು, ಮೈ ಗಾಡ್, ಹಾಸಮ್. ಅವ್ರ ಆ ನಟನೆ ಅಂತೂ 2 ಮಾತಿಲ್ಲ. ಸೊ ಅವರು ಕೂಡ ರೀಸೆಂಟ್ಲಿ ಮಾತನಾಡಿದ್ದಾರೆ ಸಿನಿಮಾದ ಬಗ್ಗೆ, ರಿಲೀಸ್ ಆಗಬೇಕು ಸಿನಿಮಾ ಅಂತ ಹೇಳ್ಬಿಟ್ಟು. ಅಂಡ್ ಆಗ ಕನಸುಗಾರನ ಕನಸು ಏನು ಕಟ್ಟಿದ್ರು, ಈಗ ಅವ್ರ ಕಣ್ಗಳಲ್ಲಿ ಆ ಸಂತೋಷ, ನಗು, ಖುಷಿಯನ್ನ ನೋಡ್ಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ಇನ್ನೊಂದು ಕಮಲಿ ಅನ್ನುವಂತಹ ಪಾತ್ರವನ್ನ ನಿಭಾಯಿಸಿರ್ತಾರೆ ಸಂಗೀತ ಅವರು ಆ ಸಿನಿಮಾದಲ್ಲಿ. ಸೊ ಅವರು ಕೂಡ ಅದಾದ ನಂತರ ಬಾಲನಟಿಯಾಗಿ ಆ ಸಿನಿಮಾದಲ್ಲಿ ಶಾಂತಿ ಕ್ರಾಂತಿಯಲ್ಲಿ ನಟನೆಯನ್ನ ಮಾಡಿರ್ತಾರೆ. ಅದಾದ ನಂತರ ಆಫ್ಟರ್ ನಿಯರ್ಲಿ 8 years ಅಂತ ಅನ್ಸುತ್ತೆ, ಅದಾದ್ಮೇಲೆ ರವಿಚಂದ್ರನ್ ಅವರ ಜೊತೆಗೆ ಹೀರೋಯಿನ್ ಆಗಿ ಮುಖ್ಯ ಪಾತ್ರವನ್ನು ವಹಿಸ್ತಾರೆ ಯಾರೇ ನೀನು ಚೆಲುವೆ ಸಿನಿಮಾದಲ್ಲಿ. ಸೊ ಅವರು ಕೂಡ ಆ ಸಿನಿಮಾದಲ್ಲಿ ನಟನೆಯನ್ನ ಮಾಡಿರುವಂತದ್ದು. ಎಲ್ಲರೂ ಕೂಡ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಸಿನಿಮಾ ರಿಲೀಸ್ ಆಗಬೇಕು, ಒಳಿತಾಗಬೇಕು ಅನ್ನುವಂಥದ್ದು. ನೋಡೋಣ ಏನಾಗುತ್ತೆ. ಸಿನಿಮಾ ರಿಲೀಸ್ ಬಗ್ಗೆ ಒಂದಷ್ಟು ಅಭಿಮಾನಿಗಳು ಮತ್ತೆ ಕಲಾವಿದರು ಕೂಡ ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಮತ್ತೆ ರಿಲೀಸ್ ಆಗಬೇಕು, ಗೆಲ್ಲಬೇಕು ಅನ್ನುವಂತಹ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಶಾಂತಿ ಕ್ರಾಂತಿ ಸಿನಿಮಾ. ಅಂಡ್ ರೀಸೆಂಟ್ ಆಗಿ ಲಹರಿ ವೇಲ್ ಅವರು ಕೂಡ ಮಾತನಾಡಿದ್ರು. ಆ ಸಂದರ್ಭದಲ್ಲಿ ರಜನಿಕಾಂತ್ ಅವರ ಜೊತೆಗೆ ಕಳೆದಂತಹ ಕ್ಷಣಗಳು, ಮತ್ತೆ ಮೆಜೆಸ್ಟಿಕ್ ನಲ್ಲಿ ರಜನಿಕಾಂತ್ ಅವರು ಇದ್ದಂಥದ್ದು, ಅಲ್ಲಿ ಮಾತನಾಡಿಸಿದಂಥದ್ದು, ಅಲ್ಲಿ ನಡೆದಂತಹ ಒಂದಷ್ಟು ಸನ್ನಿವೇಶಗಳು, ಘಟನೆಗಳು ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಕೂಡ ಚರ್ಚೆ ಆಗ್ತಾ ಇದೆ ಸದ್ಯಕ್ಕೆ. ಅಂಡ್ ಮತ್ತೆ ಆ ಸಿನಿಮಾಗಾಗಿ ಖರ್ಚು ಮಾಡಿದಂತಹ ಆ ಬಜೆಟ್ ಹಣ ಆ ಕಾಲದಲ್ಲಿ 10 ಕೋಟಿ ಅಂತ ಹೇಳಿದ್ರೆ ಅಷ್ಟು ಈಸಿ ಅಲ್ಲ. ಆ ನಂಬಿಕೆಯನ್ನ, ಆ ಧೈರ್ಯ ಬೇಕು ಆ ಸಿನಿಮಾಗೆ. ಅಷ್ಟು ಹಣವನ್ನ ಹೂಡಿಕೆ ಮಾಡಿ ಸಿನಿಮಾವನ್ನ ಮಾಡಿ ಗೆಲ್ತೀವಿ ಅನ್ನುವಂತಹ ನಂಬಿಕೆ, ಧೈರ್ಯ ಬರುತ್ತಲ್ಲ, ಸೊ ಅಲ್ಲೇ ಅರ್ಧ ಗೆದ್ದ ಹಾಗೆ. ಸೊ ಇದೀಗ ಮತ್ತೆ ರವಿಚಂದ್ರನ್ ಮಗ ಕೂಡ ರಿಲೀಸ್ ಬಗ್ಗೆ ಮಾತನಾಡಿದ್ದಾರೆ. ಸೊ ಒಂದು ಒಳ್ಳೆಯ ವಿಚಾರ, ರಿಲೀಸ್ ಆಗಬೇಕು, ಸಿನಿಮಾ ಗೆಲ್ಲಬೇಕು ಅನ್ನುವಂಥದ್ದು ರವಿಚಂದ್ರನ್ ಅಭಿಮಾನಿಗಳ ಕನಸು, ಆಸೆ. ಜೊತೆಗೆ ಕನಸುಗಾರನ ಆಗ ಕಂಡಂತಹ ಕನಸು ಈಗ ನನಸಾಗುವಂತಹ ದಿನಗಳು ಹತ್ರ ಬರ್ತಾ ಇದೆಯೋ ಅನ್ನುವಂತಹ ಮುನ್ಸೂಚನೆ ಸಿಗ್ತಾ ಇದೆ. ಸೊ ನೀವೆಲ್ಲೂ ಸಿನಿಮಾ ನೋಡಿರ್ತೀರಾ ಅಂಡ್ ಸಿನಿಮಾ ರಿಲೀಸ್ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳಿಗಾಗಿ ಫಾಲೋ ಮಾಡಿ ಸುವರ್ಣ ನ್ಯೂಸ್ ಡಿಜಿಟಲ್ ಪೇಜ್. ಥ್ಯಾಂಕ್ ಯು.